ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಜೆಪಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಸಿಜೆಪಿ ಬಂಡವಾಳವನ್ನು ಈಗ ಸ್ಟೂಡೆಂಟ್ಸು ತೆರೆದಿಟ್ಟಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಏನಾಗಿದೆ ಹಾಗಾದರೆ? ಯಾವ ರೀತಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕ್ಕೊಂಡಿದ್ದಾರೆ ಸುಳ್ಳು ಹೇಳಿ ಸಿಜೆಪಿ ಈ ಎಲ್ಲ ಪ್ರಮುಖರು? ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಸಲಿಗೆ? ಇವರನ್ನು ಹಾಗೆ ಸುಮ್ಮನೆ ಬಿಡಬೇಕಾ? ಇದೆಲ್ಲವೂ ಕೂಡ ಇಡೀ ದೇಶದ ಗಮನ ಸೆಳೆತಿರೋ ಬೆಳವಣಿಗೆ. ಪ್ರತಿಯೊಬ್ಬರು ನೋಡ್ಬೇಕು, ಯಾಕಂದರೆ ಇಡೀ ದೇಶವ್ಯಾಪಿ ಹುಟ್ಟುಕೊಂಡಂತಹ ಚಳುವಳಿ ಅಲ್ವಾ ಇದು. ಚಳುವಳಿ ರೂಪ ಪಡ್ಕೊಂಡು ದೊಡ್ಡ ಹೋರಾಟ, ಸರ್ಕಾರ ಶೇಕ್ ಮಾಡ್ತೀವಿ, ದೇಶನೇ ಒಡಿತೀವಿ ಅನ್ನೋ ತನಕ ಹೋಯ್ತು. ಆಮೇಲೆ ವಿಷಯ ಖಲಿಸ್ತಾನಿಗಳ ಸಪೋರ್ಟ್ ಅಂತೆ, ತುಂಡು ಮಾಡೋದಂತೆ, ಅಲ್ಲಿ ತನಕ ತೊಗೊಂಡು ಹೋಗ್ಲಾಯ್ತು ವಿಷಯನ. ಸರಿ, ಈಗ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟ ಪ್ರತಿಯೊಬ್ಬರೂ ನೋಡಬೇಕಾದ ವಿಷಯ ಇದೆಲ್ಲ. ಇಲ್ದಿದ್ರೆ ನೋಡದೇ ಇದ್ದರೆ ತುಂಬ ಡೇಂಜರಸ್ ಇದು, ನಿಮಗೂ ದೇಶಕ್ಕೂ ನೀವಿರುವಂಥ ಪ್ರದೇಶಕ್ಕೂ. ಏನು ಹಾಗಾದರೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, ತೀವ್ರ ಅಸ್ವಸ್ಥರಾಗಿದ್ದಾರೆ, ಟೈಫಾಯ್ಡ್ ಆಗಿದೆ, ಜಾರ್ಖಂಡ್ಗೆಲ್ಲ ಹೋಗೋಕ್ಕಾಗ್ತಿಲ್ಲ ಪ್ರೊಟೆಸ್ಟ್ಗೆ. ಅಲ್ಲಿ ನಡೀತಿರುವಂಥ 10 ದಿನಗಳ ನಿರಂತರ ಹೋರಾಟಕ್ಕೆ ಧ್ವನಿಗೂಡಿಸೋಕ್ಕಾಗ್ತಿಲ್ಲ. ಇದೆಲ್ಲ ಗೊತ್ತಲ್ಲ, ಎಲ್ಲರಿಗೂ ಹುಷಾರು ತಪ್ಪಿದೆ, ಎಲ್ಲರಿಗೂ ರೆಸ್ಟ್ ಬೇಕು. ಅವ್ರಿಗೆ ದೊಡ್ಡ ಹೋರಾಟ ಮಾಡಿದವ್ರಿಗೆ, ಸೌರವ್ ದಾಸು, ರಾಂಖಾ, ದೀಪ್ಗೆ ಎಲ್ಲರಿಗೂ ಹುಷಾರಿಲ್ಲ ಅಂತ ಮೊನ್ನೆ ಅಷ್ಟೇ ಮಾಹಿತಿ ಕೊಟ್ರಲ್ವ. ಅವರದ್ದೊಂದು ಸಂಭಾಜಿನಗರ್, ಅವರ ಅಪಾರ್ಟ್ಮೆಂಟಲ್ಲಿ, ಮಹಾರಾಷ್ಟ್ರ ಸಂಭಾಜಿನಗರಲ್ಲಿ ಮೀಟಿಂಗ್ ಆಗುತ್ತೆ ನಿನ್ನೆ. ಸಿಜೆಪಿ ಕೋರ್ ಮೀಟಿಂಗ್ ಇದು. ಪ್ರಮುಖರೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. ಅಲ್ಲಿ ದೀಪ್ಕೆ ಆ್ಯಂಡ್ ಟೀಮ್ ವಿರುದ್ಧ ಭಾರಿ ಆಕ್ರೋಶ ಆಗಿ ಅವರ ಮನೆ ಹೊರಗಡೆನೇ ಕೂತು ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ಸು, ಈ ಹೋರಾಟದಲ್ಲಿ ಯಾರು ಲಾಠಿ ಏಟ್ ತಿಂದ್ರಲ್ಲ, ಈ ಹೋರಾಟದಲ್ಲಿ ಯಾರು ಸರ್ಕಾರದ ವಿರುದ್ಧ ಮುಗಿಬಿದ್ರಲ್ಲ, ಈ ಹೋರಾಟದ ಶಕ್ತಿಯಾಗಿ ದೇಶವ್ಯಾಪಿದು ವ್ಯಾಪಿಸ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ರಲ್ಲ, ಆ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ಸು ನಮ್ಮನ್ನು ಬಿಟ್ಟು ನೀವು ಹೆಂಗೆ ಮೀಟಿಂಗ್ ಮಾಡ್ತಿದ್ದೀರಿ ಅಂತ ಆಕ್ರೋಶ ಭರಿತರಾಗ ಅಲ್ಲಿ ಬಂದು ಕೇಳ್ತಾರೆ. ಇಷ್ಟು ದೊಡ್ಡ ಚಳುವಳಿ ಆಗೋದಕ್ಕೆ ನಿಮ್ಮ ಒಬ್ಬರ ಪ್ರಯತ್ನದಿಂದ ಆಗ್ತಾ ಇತ್ತಾ? ಆರಂಭದಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ತುಂಬ ನಂಬಿಕಸ್ಥರು, ಫ್ರೆಂಡ್ಸು ಸೇರ್ಕೊಂಡು ಮಾಡ್ತಾರೆ, ಓಕೆ. ಬಟ್ ಇದು ದೇಶವ್ಯಾಪಿ ಹೋರಾಟ ಆಗಿ ಪರಿವರ್ತನೆ ಆಗಿರುವಾಗ ಅದು ಹೆಂಗೆ ನೀವೇ 4 ಜನ ಕೂತ್ಕೊಂಡು, ಅಥವಾ ನೀವು 8-10 ಜನ ಆಮ್ ಆದ್ಮಿ ಪಕ್ಷದ ಪ್ರಮುಖರು ಅಲ್ಲಿ ಗುರುತಿಸ್ಕೊಂಡಿರೋ ಹೆಚ್ಚಿನವರಿದ್ದಾರೆ ಅನ್ನೋದೇ ಇಲ್ಲಿ ಕೇಳಿಬರ್ತಿರೋ ಆರೋಪ. ಮತ್ತು ಅವರೆಲ್ಲ ಈಗ ಒಂದೊಂದು ಹುದ್ದೆ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೆ. ಅವರೆಲ್ಲರೂ ಆಮ್ ಆದ್ಮಿ ಜೊತೆ ಗುರುತಿಸ್ಕೊಂಡಿದ್ದವರೇ ಬಹುತೇಕ. ಕೋಟಾ ಇದೆ ಅನಿಸುತ್ತೆ, ಆಮ್ ಆದ್ಮಿ ಕೋಟಾ ಅಂತ ಮಾಡಿದ್ದಾರೆ ಸಿಜೆಪಿಲಿ ಅಂತ ಎಲ್ಲ ಈಗ ನಗೆಪಾಟಲಿಕ್ಕೆ ಕಾರಣ ಆಗಿದೆ ಅದು. ಸೊ ಸ್ಟೂಡೆಂಟ್ಸನ್ನೇ ಡಂಪ್ ಮಾಡಿ, ಸ್ಟೂಡೆಂಟ್ಸನ್ನು ಯೂಸ್ ಮಾಡಿ ಈಗ ಡಂಪ್ ಮಾಡಿ, ಅದು ಹೆಂಗೆ ನೀವು ಸ್ಟೂಡೆಂಟ್ಸ್ ಪರ ನಾವು ಧ್ವನಿ ಎತ್ತಿದ್ವಿ ಅಂತ ಹೇಳ್ಕೊಳ್ತೀರಾ ಅನ್ನುವಂಥ ಬಿಗ್ ಎಕ್ಸ್ಪೋಸ್ ಇದು. ಸ್ಟೂಡೆಂಟ್ಸ್ ಅವ್ರ ಮನೆ ಮುಂದೆ ಕೂತ್ಕೊಂಡು ರಸ್ತೆಯಲ್ಲಿ ಕೂತು ಪ್ರತಿಭಟನೆ ಮಾಡ್ತಿದ್ದಾರೆ, ನಾವು ಉಪವಾಸ ಕೂರ್ತೀವಿ ನಿಮ್ಮ ಮನೆ ಮುಂದೆ ಅಂತ. ಅದು ಹೆಂಗೆ ನಮ್ಮನ್ನು ಬಿಟ್ಟು ನೀವು ಮೀಟಿಂಗ್ ಮಾಡ್ತೀರಾ? ಸೊ 1 ವಾರನೂ ಆಗಿಲ್ಲ, ಸಿಜೆಪಿ ಈಗ ಬಿಗ್ ಎಕ್ಸ್ಪೋಸ್ ಆಗಿದೆ. तो देश में जितने भी लोग हैं उन सबको इन करके एक डिसीजन लिया जाए. मेरा दोस्त है तो मैं इसको स्पोक्स पर्सन बना दूं, उसकी गर्लफ्रेंड है तो उसको स्पोक्स पर्सन बना दूं. ये सब चीजें नहीं होगी. देश में जिन लोगों ने लाठियां खाई है, जिन्होंने आंदोलन किया, उन सबको पार्टिसिपेट होना. कोई डिसीजन आप उनके टीम से हो? कहां से? हम टीम नहीं है, हम वॉलंटियर ही है. हमारा छोटा भाई है वो. अच्छा, हम उसके खिलाफ नहीं है. आपकी बात हुई उनसे कुछ? हमारी बात कंटिन्यू हम प्रयास कर रहे हैं, पर हमारे आप जंतर मंतर वाले आंदोलन पे थे. ವಿದ್ಯಾರ್ಥಿಗಳೇ ಈಗ, ಸ್ಟೂಡೆಂಟ್ಸೇ ಈಗ ಸಿಜೆಪಿ ವಿರುದ್ಧ, ಅದರ ಸಂಸ್ಥಾಪಕರ ವಿರುದ್ಧ ಸಿಡಿದೆದ್ದಿದ್ದಾರೆ, ತಿರುಗಿ ಬಿದ್ದಿದ್ದಾರೆ. ಸೊ ಸಿಜೆಪಿ ನಿನ್ನೆ ಏನು ಮಾಡ್ತಲ್ಲ ಮೀಟಿಂಗು, ಕೋಕ್ ಕುಡಿತಾ ಚಿಲ್ ಮಾಡಿದ್ರು. ಟೈಫಾಯ್ಡ್ ಬಂದಿರೋರು, ಜ್ವರ ಬಂದಿರೋರು, ಇನ್ಫೆಕ್ಷನ್ ಆಗಿರೋರು, ಹುಷಾರಿಲ್ದಿದ್ದವರು ಕೋಕ್ ಕುಡಿದ್ರು ಹುಷಾರಾಗ್ತಾರೆ ಅಂತಲೂ ಏನೋ ಗೊತ್ತಿಲ್ಲ. ಈಗ ಆ ಥರ ಹೊಸ ಥರದ ಕೋಕ್ ಬರ್ತಿದೆಯೋ ಏನೋ. ಒಟ್ಟಿನಲ್ಲಿ ಅವರು ಕೋಕ್ ಕುಡಿತಾ ಎಲ್ಲರಿಗೂ ಕೈ ಬೀಸ್ತಾರೆ. ಹುಷಾರಿಲ್ಲ ಅವ್ರಿಗೆ, ಜಾರ್ಖಂಡ್ಗೆಲ್ಲ ಹೋಗುವಷ್ಟು ಹುಷಾರಿಲ್ಲ. ಕೋಕ್ ಕುಡಿದು ಪಾರ್ಟಿ ಮಾಡೋಕ್ಕೆ ಟೈಮ್ ಇದೆ. ಅಲ್ಲಿ ಲೈವ್ ಬಂದು ಜನರ ಜೊತೆ ಚಾಟ್ ಮಾಡೋಕ್ಕೆ ಟೈಮ್ ಇದೆ. ಬಟ್ ರಾಂಚಿಗೆಲ್ಲ ಹೋಗುವಷ್ಟು ಪುರ್ಸೊತ್ತಿಲ್ಲ. ಸುಮ್ಮನೆ ಲಿಪ್ ಸರ್ವಿಸ್ ಕೊಡ್ತಾರೆ, ನಾವು ನಿಮ್ಮ ಜೊತೆಗಿದ್ದೀವಿ, ಹೋರಾಟ ಮಾಡಿ ಅಂತೆಲ್ಲ ಇಲ್ಲಿಂದನೇ ಭಾಷಣ ಬಗೆಯೋಕ್ಕಷ್ಟೇ ಟೈಮ್ ಇರೋದು.
ಸೊ ಈಗ ಇವರೇನು ಹೇಳ್ತಿದ್ದಾರೆ, ದೇಶವ್ಯಾಪಿ ನಾವು ಹೋಗ್ತೀವಿ, ಕ್ಯಾ ಬೋಲ್ತಾ ಹೇ ಪಬ್ಲಿಕ್ ಅಂತ ಒಂದು ಅಭಿಯಾನ, ಎಲ್ಲರ ಅಭಿಪ್ರಾಯ ಪಡ್ಕೊಳ್ತೀವಿ. ಎಲೆಕ್ಷನ್ ಕಮಿಷನ್ನು ಕಾಂಪ್ರಮೈಸ್ ಆಗಿದೆ, ಜುಡಿಷಿಯರಿ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆನೇ ಹಾಳಾಗಿದೆ ಅಂತ ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧ ಇವರು ಮುಗಿಬಿದ್ದಿದ್ದಾರೆ. ನೋಡಿ, ಇಷ್ಟು ದಿನ ಸರ್ಕಾರ, ಎಲೆಕ್ಷನ್ ಕಮಿಷನ್ನು ಎಲ್ಲ ಪ್ರಶ್ನೆ ಮಾಡಿದವರು ಇದ್ದಾರೆ, ಬಟ್ ಜುಡಿಷಿಯರಿ ವಿರುದ್ಧ ನೇರವಾಗಿ ಈಗ ಮುಗಿಬಿದ್ದಿದೆ CJP. ನೆಕ್ಸ್ಟ್ ಹೋರಾಟ ಇದು ಎಲೆಕ್ಷನ್ ಕಮಿಷನ್ ವಿರುದ್ಧ, SIR ವಿರುದ್ಧ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧ ಅನ್ನೋದನ್ನು ಅವರು ಘಂಟಾಘೋಷವಾಗಿ ಹೇಳ್ತಿದ್ದಾರೆ. ಸೊ ಇವರು ಹೆಂಗೆ ಈ ರೀತಿ ಸಾಂವಿಧಾನಿಕ ಹುದ್ದೆಗಳನ್ನು ಮತ್ತು ಸ್ಥಾನಮಾನವನ್ನು, ಸಂಸ್ಥೆಯನ್ನು, ನ್ಯಾಯಾಂಗ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡೋ ತನಕ ಹೋದರು, ಇವ್ರನ್ನ ಹೆಂಗೆ ಈ ರೀತಿ ಓಡಾಡ್ಕೊಂಡಿರೋದಕ್ಕೆ ಬಿಡಲಾಗಿದೆ ಅನ್ನೋದೇ ಆಶ್ಚರ್ಯ ಆಗ್ತಿದೆ. ಈಗ ದೇಶಕ್ಕೆ ಎಷ್ಟು ಮಾರಕ ಆಗಬಹುದು ಈ ಬೆಳವಣಿಗೆ. ಬಾಂಗ್ಲಾದೇಶದಿಂದೆಲ್ಲ ತುಂಬ ಜನ ಎಚ್ಚರಿಸ್ತಿದ್ದಾರೆ, ಹುಷಾರ್, ಬಾಂಗ್ಲಾದಲ್ಲೂ ಹೀಗೆ ಶುರುವಾಗಿದ್ದು, ಇಂಥವರೇ ಬೆಳೆಯೋಕ್ಕೆ ಬಿಟ್ಟು ಆಮೇಲೆ ಯಾರ ಮಾತು ಕೇಳ್ದಿರೋ ಅಷ್ಟು ಬೆಳೆದು ಬಿಟ್ಟರು, ಅವರು ದೇಶನೇ ಹಾಳು ಮಾಡಿಬಿಟ್ರು. ಈಗ ಅನುಭವಿಸ್ತಾ ಇದ್ದಾರೆ ಬಾಂಗ್ಲಾದೇಶಿಗರು. ಅವತ್ತಾದಂತಹ ತಪ್ಪು ತುಂಬ ವರ್ಷಗಳವರೆಗೆ ಬೆಲೆ ತೆರಬೇಕಾಗತ್ತೆ. ಬಾಂಗ್ಲಾದಲ್ಲಿ ಸರ್ಕಾರ ಉರುಳಿಸಿದ ದೊಡ್ಡ ಸಾಧನೆ ಏನು ಮಾಡಿಲ್ಲ, ಅಲ್ಲಿ ಹಾಳೇ ಆಗಿದೆ ಎಲ್ಲ. ಸೊ ಭಾರತದಲ್ಲಿ ವಿದೇಶದಿಂದ ಫಂಡ್ ಬಂದಿರೋದ್ರ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಆಗ್ತಿದೆ. ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಬೇರೆ ನಮ್ಮ ಶತ್ರು ರಾಷ್ಟ್ರಗಳಿಂದ ಆಪ್ರೇಟ್ ಆಗಿರೋದ್ರ ಬಗ್ಗೆ ಎಲ್ಲ ಲಿಂಕ್ ಸಿಕ್ಕಿದೆ. ಮೆಟಾನೇ ಒಪ್ಕೊಂಡಿದೆ ಇಲ್ಲೀಗಲ್ ಕಂಟೆಂಟನ್ನು ಪ್ರಮೋಟ್ ಮಾಡಿದ್ದಾರೆ ಅಂತ ಕ್ಷಮೆ ಯಾಚಿಸ್ತಿದೆ, ಮತ್ತು ಇನ್ವೆಸ್ಟಿಗೇಷನ್ಗೆ ಡೇಟಾ ಕೊಡ್ತೀವಿ ಅಂತ ಹೇಳಿದೆ. ಸೊ ಇಲ್ಲಿ ಯಾವ ರೀತಿ ಆಗಿದೆ ಅಂದರೆ, ಅಲ್ಲಿ ಒಬ್ಳು ಹುಡುಗಿ ನರೇಂದ್ರ ಮೋದಿ ಬಾಯಿಗೆ ಬಂದಂಗೆ ಮಾತಾಡಿ ಆಮೇಲೆ ಕ್ಷಮೆ ಕೇಳಿದ್ದಲ್ಲ ಆಯ್ತಲ್ಲ, ಆ ಥರ ತುಂಬ ಜನ ಕ್ಷಮೆ ಕೇಳಿದ್ದಾರೆ. ಅದೊಂದು ದೊಡ್ಡ ಸುದ್ದಿ ಆಯಿತು. ಬಟ್ ಆ ಥರ ಆಮೇಲೆ ತುಂಬ ಜನ ಕ್ಷಮೆ ಕೇಳಿದ್ದಾರೆ. ಸಾರಿ, ನಂಗೆ ಇದಿಷ್ಟು ಜೋರಾಗಿ ವೈರಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಅಲ್ಲಿ ಪ್ರಚೋದನೆ ಕೊಟ್ಟು ನಿಂತ್ಕೊಂಡು ಮಾತಾಡಿ ಅಂತ ಮಾತಾಡಿಸಿದ್ರು. ಆಮೇಲೆ ಆ ವಿಡಿಯೋ ಕೆಲವರೆಲ್ಲ ಅವರೇ ಅದನ್ನು ಎಡಿಟ್ ಮಾಡಿ ಸಿಕ್ಕಾಪಟ್ಟೆ ಪ್ರಮೋಟ್ ಮಾಡೋ ಥರ ವ್ಯವಸ್ಥೆ ಮಾಡಲಾಗಿತ್ತು ಅನ್ನೋದನ್ನು ಒಪ್ಕೊಂಡಿದ್ದಾರೆ ಮಕ್ಕಳು. ಸೋ ಕಾಲ್ಡ್ ಚಿಕ್ಕ ಮಕ್ಕಳು ಇವರೆಲ್ಲ ಗೊತ್ತಿಲ್ಲದೆ ಮಾತಾಡಿದ್ವಿ ಅಂತ ಹೇಳ್ತಿದ್ದಾರೆ. 15 ವರ್ಷ ಅಂತೆ, 18 ವರ್ಷ ಅಂತೆ, ಎಷ್ಟೆಷ್ಟು ವರ್ಷದವರು ಒಟ್ಟಿನಲ್ಲಿ ಬಂದು ಮಾತಾಡಿದ್ದಾರೆ. ಮಾತಾಡೋದಕ್ಕೆ ಒಂದು ಕಡೆ ಪ್ರಚೋದನೆ, ಅವರು ಮಾತಾಡಿದ್ದನ್ನು ಸಿಕ್ಕಾಪಟ್ಟೆ ವೈರಲ್ ಮಾಡೋದಕ್ಕೆ ಇನ್ನೊಂದು ಅತ್ಯಂತ ಪ್ಲ್ಯಾಂಡ್ ಆಗಿರುವಂಥ ವ್ಯವಸ್ಥೆ. ಇದೆಲ್ಲ ಓಪನ್ ಆಗಿದೆ. ಈಗ ಮೆಟಾನೇ ಒಪ್ಕೊಂಡಿದೆ ಇಲ್ಲೀಗಲ್ ಕಂಟೆಂಟನ್ನು ಪ್ರಮೋಟ್ ಮಾಡಿದ್ದೀವಿ ಅಂತ ಕ್ಷಮೆ ಯಾಚಿಸ್ತಾ ಇದೆ. ನೋಡಿದ್ದೀವಲ್ಲ. ಸೊ ಇಡೀ ದೇಶದ ಎದುರು ಬೆತ್ತಲಾಗಿದೆ. ಇದು ವಿದ್ಯಾರ್ಥಿಗಳ ಕಷ್ಟ ಹೇಳ್ಕೊಂಡಿದ್ದ ಹೋರಾಟ ಅಲ್ಲ, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂಥ ಹೋರಾಟ ಅಲ್ಲ, ಬದಲಾಗಿ ದೇಶವನ್ನು ಹಾಳು ಮಾಡೋದಕ್ಕೆ ಅಂತಾನೇ ವ್ಯವಸ್ಥಿತವಾಗಿ ಶುರುವಾದ ಹೋರಾಟ ಅನ್ನೋದು ಒಂದೊಂದು ಕಡೆಯಿಂದ ಈಗ ತೆರೆದುಕೊಂಡು ಬಯಲಾಗಿರೋದು. ಸೊ ಈಗ ಮುಂದಿನ ಸ್ಟೆಪ್ಗಳನ್ನು ತಗೊಳ್ತಿದ್ದಾರೆ ಇವರು. ಎಲೆಕ್ಷನ್ ಕಮಿಷನ್ನು ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧವೇ, ನ್ಯಾಯಾಂಗ ವ್ಯವಸ್ಥೆಯನ್ನೇ, ಸುಪ್ರೀಂ ಕೋರ್ಟನ್ನೇ ಪ್ರಶ್ನೆ ಮಾಡಿಬಿಟ್ರೆ ಇವರು. ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ ಆಕ್ಷೇಪ ಎತ್ತಿದ್ರಲ್ಲ ಮೊನ್ನೆ, ಅದು ಹೆಂಗೆ ಕ್ಲಾಸಿಫೈ ಮಾಡ್ತೀರಾ, ಒಪ್ಕೊಳ್ಳಲ್ಲ ನಾವು ಅಂತ. ಸೊ ಸುಪ್ರೀಂ ಕೋರ್ಟ್ಗೆ ಸೆಡ್ ಹೊಡೆಯೋಕೆ ಶುರು ಮಾಡಿಬಿಟ್ರು. ಅಂದರೆ ದೇಶದಲ್ಲಿ ಇನ್ನೇನು ಉಳ್ಕೊಳ್ತು, ಎಲ್ಲ ಅಸ್ಥಿರತೆ, ಅರಾಜಕತೆ ಅಷ್ಟೇ, ಅಲ್ಲಿಗೆ ಮುಗೀತಲ್ಲ. ದೇಶ ಏನಾಗಬೇಕು ಅಂತ ನಮ್ಮ ಶತ್ರುಗಳು ಬಯಸ್ತಿದ್ದಾರೋ ಅದಾದಂಗೆ ಆಗುತ್ತೆ. ಹಾಗಾಗಿ ಎಲ್ಲ ಈಗ ಬ್ಲಾಸ್ಟ್ ಆಗಿದೆ ನೋಡಿ. CJP ಸ್ಟೂಡೆಂಟ್ಸನ್ನು ಜೊತೆಗೆ ಇಟ್ಕೊಳ್ತಿಲ್ಲ. ಆ ಒಂದು ಕಮಿಟಿ ಥರ ಏನೋ ರಚನೆ ಮಾಡ್ಕೊಂಡಿದ್ದಾರೆ ನೋಡಿ. ಅದರಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ನೋಡಿ. ಕಾಕ್ರೋಚ್ ಜನತಾ ಪಾರ್ಟಿ ಈಗ ನ್ಯಾಷನಲ್ ವರ್ಕಿಂಗ್ ಕಮಿಟಿ ರೆಡಿ ಮಾಡಿದೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಆಮ್ ಆದ್ಮಿಯಲ್ಲಿದ್ದವರು. ಫೌಂಡರ್ ಯಾರು, ಅಭಿಜಿತ್ ದೀಪ್ಗೆ, ಅದ್ರ ಜೊತೆಗೆ ಸೌರವ್ ದಾಸು ರಾಂಕ, ಆಮೇಲೆ ಅಜಿಂಕ್ಯ ಶಿಂದೆ ಆಪ್ ಮೆಂಬರ್ ಫ್ರಮ್ ಮಹಾರಾಷ್ಟ್ರ ಅಂತ ಹೇಳಲಾಗಿದೆ. ಹಾಗೆ ದೀಪಕ್ ಬಲಿಯಾನ್, ಆಫ್ರೀನ್ ನವಾಜ್, ವಿಜಯ್ ರೆಡ್ಡಿ ಮಲಂಗಿ, ರತ್ನಾ ಸಿಂಗ್, ವೈಷ್ಣವಿ ಗೌರ್, ಇವರೆಲ್ಲ ಒಂದು ಅಭಿಜಿತ್ ದೀಪ್ಗೆ ಕ್ಲೋಸ್ ಫ್ರೆಂಡ್ಸು, ಆಮ್ ಆದ್ಮಿಗೆ ಹತ್ರ ಆಗಿರೋರು, ಆಮ್ ಆದ್ಮಿ ವರ್ಕರ್ಸು, ಈ ರೀತಿ ಪ್ರಮುಖರು ಆಮ್ ಆದ್ಮಿ ಮೆಂಬರ್ಸ್ ಇದ್ದಾರೆ. ಪುಣೆಯವರು, ಮಹಾರಾಷ್ಟ್ರದವರು, ಡೆಲ್ಲಿಯವರು, ಹೈದರಾಬಾದವರು, ಈ ಥರ ಬಹುತೇಕ ಆಮ್ ಆದ್ಮಿಯ ಕ್ಲೋಸ್ ಅಸೋಸಿಯೇಟ್ಸನ್ನೇ ಈ ಕಮಿಟಿಯಲ್ಲಿ ಇಡಲಾಗಿದೆ. ಸ್ಟೂಡೆಂಟ್ಸ್ ಇಲ್ಲ. ಈಗ ಸ್ಟೂಡೆಂಟ್ಸ್ ಹೋರಾಟವಾಗಿ ಶುರುವಾಗಿದ್ರಲ್ಲಿ ಸ್ಟೂಡೆಂಟ್ಸೇ ಇಲ್ಲ. 7 ಜನ ಪ್ರಮುಖ ಸೇರ್ಕೊಂಡು ಈಗ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. हमारे देश में एक टाइम हुआ करता था जहां पर वोटर्स सरकार चुनते थे, लेकिन आज के दौर में क्या हो रहा है, सरकार चुन रही है कि वोटर कौन होगा, सरकार चुन रही है कि कौन वोट नहीं करेगा, कौन वोट डालेगा. तो डेमोक्रेसी ऐसे नहीं चल सकती है. तो इस पर इलेक्शन कमीशन की जो अकाउंटेबिलिटी है वो भी फिक्स करनी पड़ेगी. अगर इलेक्शन कमीशन की अकाउंटेबिलिटी फिक्स नहीं करेंगे तो ये देश में इलेक्शन मैनिपुलेशन होता रहेगा.
और उससे उसके बाद नाम के इलेक्शंस रह जाएंगे. इट विल जस्ट बिकम अ फॉर्मेलिटी, जो हम नहीं चाहते. और उसके साथ साथ अभी जुडिशरी जो है, जुडिशरी के ऊपर भी बहुत बड़ा प्रश्न चिन्ह निर्माण है. See, I think whatever incident happened. We are talking about nation building right now. Our issues are bigger than all of this. I have, of course, given a former police complaint to the Delhi police, and they are now providing some form of security outside the house. However, all of these things don't matter. We are in for a bigger fight. There are bigger issues to talk about, and we would like to focus just on that. ಲಕ್ಷಗಟ್ಟಲೆ ಜನ ಸೇರಿಕೊಂಡು ಆ ಹೋರಾಟ ಆಯಿತು. ಬಟ್ 7 ಜನಕ್ಕೆ ರಿಸ್ಟ್ರಿಕ್ಟ್ ಆಗಿದೆ ಆ ಟೀಮ್. ಈಗ ಒಂದು ಪಾರ್ಟಿ ಸ್ವರೂಪವನ್ನು ನಿಧಾನಕ್ಕೆ ಪಡ್ಕೊಳ್ತಾ ಇದೆ ಅದು. ಹಾಗಾಗಿ ಈಗ ಸ್ಟೂಡೆಂಟ್ಸು ಸಪೋರ್ಟ್ ಮಾಡಿದವರೇ ಬಾಯ್ ಬಡ್ಕೊಳ್ತಿದ್ದಾರೆ, ಕ್ಷಮಿಸಿ ನಮ್ಮನ್ನು ಅಂತ ವಿಡಿಯೋ ಬಿಟ್ಟು ಕ್ಷಮೆ ಕೇಳ್ತಿದ್ದಾರೆ. ನಮ್ಮನ್ನು ಹೆಂಗೆ ಮಿಸ್ಯೂಸ್ ಮಾಡಿಕೊಂಡ್ರು, ನಮ್ಮನ್ನು ಹೆಂಗೆ ಟ್ರ್ಯಾಪ್ ಮಾಡಿದ್ರು, ನಮ್ಮನ್ನು ಹೆಂಗೆ ಈಗ ಡಂಪ್ ಮಾಡಿದ್ದಾರೆ ಅನ್ನೋದನ್ನು ಅವರೇ ಓಪನ್ ಆಗಿ ಹೇಳ್ತಿರುವಾಗ ದೇಶ ಇಂಥವ್ರಿಗೆ ಮತ್ತೊಂದು ಸಲ ಚಾನ್ಸ್ ಕೊಟ್ಟರೆ ಇದೆಯಲ್ಲ, ಇಂಥವರು ಸರಿ ಮಾಡ್ತೀನಿ, ವ್ಯವಸ್ಥೆ ಸರಿ ಮಾಡ್ತೀನಿ ಅಂತ ಬಂದವ್ರಿಗೆ ಅಸಲಿಗೆ ನಮ್ಮ ದೇಶ ಒಂದೇ ಸಲಕ್ಕೆಲ್ಲ ಸರಿ ಮಾಡೋಕ್ಕಾಗಲ್ಲ. ಒಂದು ಕಡೆಯಿಂದ ಸರಿ ಆಗ್ತಿದೆ, ರೈಟ್ ಟ್ರ್ಯಾಕಲ್ಲಿದೆ, ಅದನ್ನು ಯಾರಾದರೂ ಒಪ್ಕೊಳ್ಳೇಬೇಕು. ದೇಶ ಯಾವ ರೀತಿ ಬದಲಾಗಿದೆ ಒಂದು ದಶಕದಲ್ಲಿ ಅಂತ, ಅದು ಯಾರ ಕಾರಣದಿಂದ ಅನ್ನೋದು ಬೇಕಾಗಿಲ್ಲ, ಇಲ್ಲಿ ಬದಲಾಗಿದೆಯಾ ಇಲ್ವಾ ಅನ್ನೋದಷ್ಟೇ ಬೇಕು. ಇಂತಹ ಅತ್ಯಂತ ವೇಗವಾಗಿ ಸಾಗ್ತಿರುವಂಥ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಿರುವಂಥ ದೇಶವನ್ನು ಹಾಳುಗೆಡುತ್ತೀವಿ ಅಂತ ಬಂದವ್ರಿಗೆ ಸಪೋರ್ಟ್ ಕೊಡುವ ಮುನ್ನ ದೇಶದ ಜನ ಯೋಚನೆ ಮಾಡಬೇಕು. ಪ್ರಶ್ನೆನೇ ಮಾಡಬಾರ್ದಾ? ಪ್ರಶ್ನೆ ಮಾಡಿದವರೆಲ್ಲ ತಪ್ಪ, ಹಾಗಾದರೆ ಅವರೆಲ್ಲ ಗ್ಯಾಂಗ್ಸ್ಟರ್ಗಳ, ಅವರೆಲ್ಲ ವಿಲನ್ಗಳ ಈ ದೇಶಕ್ಕೆ, ಅವರೇ ದೇಶದ್ರೋಹಿಗಳ ಅಂತ ಹೇಳೋಕ್ಕಿಂತ ಮುಂಚೆ ಉದ್ದೇಶ ಏನಿತ್ತು ಏನಿರುತ್ತೆ ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಜವಾಗಿ ಸಮಸ್ಯೆ ಹೇಳ್ಕೊಳ್ಳೋರ್ಗೂ ಸಮಸ್ಯೆಯ ಮುಖವಾಡ ತೊಟ್ಟು ದೇಶ ಒಡೆಯೋವ್ರಿಗೂ ಇರೋ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ತಿದ್ರೆ ತುಂಬ ಕಾಸ್ಟ್ಲಿ ಆಗತ್ತೆ. ನಮಗೇನೆ, ನರೇಂದ್ರ ಮೋದಿಗೂ ಅಮಿತ್ ಶಾಗೂ ಅಲ್ಲ, ನಮಗೆ ಇದು ತುಂಬ ಕಾಸ್ಟ್ಲಿ ಆಗತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.